ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ಚಾನಲ್ನ ಶುರು ಮಾಡ್ತಾ ಇರೋದು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ. ನಾನೇನು ತಪ್ಪು ಮಾಡಿದ್ದೀನಿ ಅದನ್ನ ನೀವು ಮಾಡಬಾರ್ದು, ಜೊತೆಗೆ ನಾನು ಏನು ಒಳ್ಳೇದು ಮಾಡ್ತಾಯಿದ್ದೀನಿ ಅದನ್ನ ನಿಮಗೂ ನೀವು ಕೂಡ ಫಾಲೋ ಮಾಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ. ಮತ್ತು ಇನ್ನೊಂದು ಉದ್ದೇಶ ಏನು ಅಂತಂದರೆ, ನಾವು ಅಟ್ ದ ಎಂಡ್ ಆಫ್ ದ ಲೈಫ್ ನಾವು ಇದೇ ಥರ ದುಡಿತಾನೆ ಇರೋದು ಬೇಡ. ಫೈನಾನ್ಷಿಯಲಿ ನಮ್ಗೆ ಫ್ರೀಡಮ್ ಸಿಕ್ಕರೆ ನಮ್ಮ ಜೀವನದಲ್ಲಿ ನಾವೇನು ಮಾಡ್ಕೋಬೇಕು ಅಂದ್ಕೊಳ್ತೀವಿ ಅದನ್ನ ಮಾಡ್ಕೋಬೇಕು. ಎಲ್ಲರೂ ಆ ಗೋಲ್ಗೆ ರೀಚ್ ಆಗಬೇಕು. ಅದೇ ನನ್ನ ಮುಖ್ಯ ಉದ್ದೇಶ. ಮೊದಲನೇದಾಗಿ, ನಾನೊಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಇದು ಈ ಚಾನಲ್ ಬಂದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಷನ್ ಮಾಡಲ್ಲ. ಇದು ಜಸ್ಟ್ ಎಜುಕೇಷನ್ ಪರ್ಪಸ್ಗಾಗಿ ನೀವು ಏನೇ ಡಿಸಿಷನ್ಸ್ ತಗೊಳ್ಳಿದ್ರು ಅದ್ರ ಬಗ್ಗೆ ಕೆಲವು ರಿಸರ್ಚ್ ಮಾಡಿ ಮತ್ತು ಬೇಸ್ಡ್ ಆನ್ ದಟ್ ನೀವು ಇಂಪ್ಲಿಮೆಂಟ್ ಮಾಡಿ. ಮೊದಲನೇದಾಗಿ, ಇದು ನಿಮಗೊಂದು ಚಿಕ್ಕ ಸ್ಟೋರಿ ಹೇಳೋಕೆ ಬರ್ತೀನಿ, ಹೇಗೆ ನಂದು ಸ್ಟಾಕ್ ಮಾರ್ಕೆಟ್ ಜರ್ನಿ ಶುರುವಾಯಿತು ಅಂತ. ನಾನು 2004 ನನ್ನ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆದೆ. ನಾನು 2008 ಕಾಲೇಜ್ ಮುಗಿಸ್ದೆ. ಇನ್ ದ ಮೀನ್ ಟೈಮ್ ಅದಕ್ಕೆ ಒಟ್ಟಾರೆ ನನಗೆ ಎಜುಕೇಷನ್ಗೆ ಅಂತಲೇ ಕಂಪೇರ್ ಮಾಡಿದ್ರೆ 2 ಲಕ್ಷ ಖರ್ಚಾಯಿತು. ಈ 2 ಲಕ್ಷ ಖರ್ಚಾಗಿದ್ದನ್ನ ನಾನು ಇದನ್ನು ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟಾಗ್ತಿತ್ತು ಅನ್ನೋದೊಂದು ಯೋಚನೆ ಬಂತು. ಇದೇ ಟೈಮಲ್ಲಿ ನನ್ನ ಕಾಲೇಜಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ. ಅವನು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಅವನಿಂದಾಗಿ ಹಾಗೆ ನನಗೆ ಪಾಸ್ ಆನ್ ಆಯಿತು. ಇದು ಜಸ್ಟ್ ಇಂಟ್ರೆಸ್ಟ್ ಅಷ್ಟೇ. ಪ್ರಾಪರಾಗಿ ರಿಸರ್ಚ್ ಏನೂ ಮಾಡ್ತಿರ್ಲಿಲ್ಲ ಆಗ. ಸೊ ಅದೇ ಸಮಯದಲ್ಲಿ ನನಗೆ ಮೊದಲನೇ ಐಡಿಯಾ ಬಂದಿದ್ದು ಐಚರ್ ಮೋಟರ್ಸ್ ಬಗ್ಗೆ. ಅಂದರೆ ನಾನು ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡೆ ಅಂತ. ಐಚರ್ಸ್ ಮೋಟರ್ಸ್ ಬಗ್ಗೆ ಐಡಿಯಾ ಎಂತಕ್ಕೆ ಬಂತು ಅಂದರೆ, ಅದೇ ತುಂಬ ಎಲ್ಲರ ಬಾಯಲ್ಲೂ ಇತ್ತು. ಅದು ಇನ್ವೆಸ್ಟ್ಮೆಂಟಿಗೋಸ್ಕರ ಅಲ್ಲ. ಜಸ್ಟ್ ನಿಮ್ಗೊಂದು ಏನು ಹೇಳ್ತೀನಿ ಅಂದರೆ, ಈಗ ಆ ಗ್ರಾಫ್ ನೋಡಿ. ನಾನು ನಿಮಗೆ ಒಂದು ಗ್ರಾಫ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ 2004 ಐಚರ್ ಮೋಟರ್ಸ್ ಬಂದು ಸಮ್ವೇರ್ ಅರೌಂಡ್ ನಾ ಇರೋ ಟೈಮಲ್ಲಿ 25-26 ರೂಪಾಯಿ ಇತ್ತು. ಓಕೆ, ಅದೇ 25-26ನ ನಾನು ನನ್ನ ಎಜುಕೇಷನಲ್ಗೆ 2 ಲಕ್ಷ ಖರ್ಚಾಗಿದೆಯಲ್ಲ, ಆ 2 ಲಕ್ಷ ಖರ್ಚಾಗಿರೋ ದುಡ್ಡನ್ನ ಇದಕ್ಕೆ ಇನ್ವೆಸ್ಟ್ ಮಾಡಿದರೆ ಹೀಗೆಷ್ಟಾಗಿತ್ತಿತ್ತು ಅಂತ ಇಲ್ಲೊಂದು ಕ್ಯಾಲ್ಕುಲೇಷನ್ ಇದೆ, ನೀವು ನೋಡಿ. ಈ ಕ್ಯಾಲ್ಕುಲೇಷನ್ ಪ್ರಕಾರ 2 ಲಕ್ಷ ಇನ್ವೆಸ್ಟ್ ಮಾಡಿದರೆ 2004 ಈಗ ಅದೇ ವ್ಯಾಲ್ಯೂ 7 crore ಆಗ್ತಿತ್ತು. ಓಕೆ, ಸೊ ನಾನು ಈ 7 crore ಈಗಲೂ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇನ್ನೂ ಆ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗಿಲ್ಲ. ಸೊ ಇದು ಒಂದು ರೋಸಿ ಪಿಕ್ಚರ್ ಆಯಿತು. ಮೀನಿಂಗ್ ಏನಂತ ಅಂದರೆ, ನಾವು ಇದನ್ನು ಏನು ಅಂದ್ಕೊಳ್ತೀವಿ ಅಂತಂದರೆ, ಎವ್ರಿಥಿಂಗ್ ವರ್ಕ್ಸ್ ಔಟ್ ವೆಲ್, ನಾವು ಏನೇ ಮಾಡಿದ್ರು ಇಲ್ಲಿ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಇದು ನನ್ನ ಮುಂದಿನ ಹೆಜ್ಜೆ ಹಾಕೋಕ್ಕೆ ಪ್ರೇರೇಪಿಸ್ತು. ಸೊ ಇದರಿಂದಾಗಿ ನಾನು ಕೆಲವು ತಪ್ಪುಗಳನ್ನ ಮಾಡಿದೆ. ಆ ತಪ್ಪುಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಅದು ನೆಕ್ಸ್ಟು ನನ್ನ ಪಾರ್ಟು. ಜೊತೆಗೆ ಈ ತಪ್ಪುಗಳಿಂದ ನಾನು ಏನು ಕಲ್ತ್ಕೊಂಡೆ, ಏನು ಮಾಡಬಾರ್ದು ಅನ್ನೋದು ಈ ವಿಡಿಯೋದ ಮುಖ್ಯ ಉದ್ದೇಶ. ಇದಾದ ನಂತರ ಇದು ನನಗೆ ಆ್ಯಕ್ಚುಲಿ ಇದೊಂದು ಐಚರ್ ಮೋಟರ್ಸ್ ಪೂರ್ತಿ ಆದಮೇಲೆ ನಾನು ಇನ್ನೂ 2-3 ಎಕ್ಸಾಂಪಲ್ಸ್ ಕೊಡ್ತೀನಿ. ತುಂಬಾ ಬೇರೆ ಲರ್ನಿಂಗ್ಸ್ಗಳಿದೆ, ಕಲಿಯೋದಿದೆ. ಬಟ್ ನಾನೀಗ ಕೊಡಬೇಕು ಅಂತ ಇರೋದು ಜಸ್ಟು ಈಗ 2-3 ಎಕ್ಸಾಂಪಲ್ಸ್ ಮಾತ್ರ. ಅದಾದಮೇಲೆ ನಾನು ಏನು ಮಾಡಿದೆ, ಇದನ್ನು ಸ್ಫೂರ್ತಿ ಪಡ್ಕೊಂಡು ನಾನು TVS ಮೋಟರಲ್ಲಿ ಇನ್ವೆಸ್ಟ್ ಮಾಡಿದೆ. TVS ಮೋಟರಲ್ಲಿ ನಾನು 2010 ಸಮ್ವೇರ್ ಅರೌಂಡ್ ದಟ್ 55-54 ರೂಪಾಯಿಗೆ TVS ಮೋಟರಲ್ಲಿ ಇನ್ವೆಸ್ಟ್ ಮಾಡಿದೆ. ತುಂಬ ದೊಡ್ಡ ಅಮೌಂಟ್ ಏನಲ್ಲ, ತುಂಬ ಸಣ್ಣ ಅಮೌಂಟೇ. ಬಟ್ ಇನ್ವೆಸ್ಟ್ ಮಾಡಿದ ಮೇಲೆ ಏನಾಯಿತು, ಕೆಲವು ದಿನಗಳಾದ ಮೇಲಿಂದ ಅದು ಇಳಿಯೋಕ್ಕೆ ಶುರುವಾಯಿತು. ಅದು ಇಳಿತಾ ಸಮ್ವೇರ್ ಅದು ಬಂದು 24-25 ರೀಸನ್ ಬಂದುಬಿಡ್ತು. ಯಾವಾಗ 24-25 ಬಂತು ನೋಡಿ, ಹಿಂಗೆ ನೋಡ್ತಾ ಈಗ 30ಯಲ್ಲಿದೆ. ಬಟ್ ಹೀಗೆ ಸ್ವಲ್ಪ ಗ್ರಾಫ್ ಇದು ತುಂಬ ಲೆಂತಿ ಇಯರ್ ಇರೋದ್ರಿಂದ ನಾನು ಅದು ಕರೆಕ್ಟಾಗಿ 24ನ ಮ್ಯಾಪ್ ಮಾಡೋಕ್ಕಾಗ್ತಾಯಿಲ್ಲ. 24 ಬಂದ ಮೇಲಿಂದ ನನಗಿನ್ನೂ ತುಂಬಾ ಪ್ಯಾನಿಕ್ ಆಗೋದೆ. ಪ್ಯಾನಿಕ್ ಆದಮೇಲಿಂದ ಮತ್ತೆ ಅದು ರಿಕವರ್ ಆಗೋಕ್ಕೆ ಶುರುವಾಯಿತು. ಅದು ಯಾವಾಗ 54 ರೀಚ್ ಆಯಿತು, 55-56 ವ್ಯಾಲ್ಯೂಗೆ ಹೋಗ್ತಿದ್ದಂಗೆ ನಾನು ಮಾರ್ಕೊಬಿಟ್ಟೆ. ಎಂತಕ್ಕೆ ಮಾರ್ಕೊಂಡೆ, ನಾನು ಹಾಕಿದ ದುಡ್ಡಾರ ವಾಪಸ್ ಬಂತಲ್ಲ ಅಂತ. ಇದು ಒಂದು ಸಿನಾರಿಯೋ. ಇದ್ರದ್ದು ಕಲಿಬೇಕಾಗಿರೋದೇನು ಅನ್ನೋದನ್ನ ಮುಂದೆ ಹೇಳ್ತೀನಿ.
ಎರಡನೇದಾಗಿ ಇನ್ನೊಂದು ಕಂಪನಿ ಇತ್ತು, KS ಆಯಿಲ್ಸ್ ಅಂತ. ಈ KS ಆಯಿಲ್ಸ್ ಏನಾಗ್ತಿತ್ತು ಅಂತಂದರೆ ಪ್ರತಿದಿನ 5% ಸರ್ಕ್ಯೂಟ್ ಓಡ್ತಾ ಇತ್ತು. ಓಕೆ, ಆಗೇನು ಮಾಡಿಕೊಂಡೆ, ಆಗ ಇಲ್ಲಿ ನಾನು ಅರೌಂಡ್ 120 130 ಹಾಗೂ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಓಡ್ತು, ಮತ್ತೆ ಓಡ್ತಾ 232ಗೆಲ್ಲ ಬಂತು. ಮತ್ತು 232ಇಂದ ಯಾವಾಗ ಅದು ಕೆಳಗಡೆ ಬಂತು ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಪ್ರತಿ ತಿಂಗಳು 5,000 ಅನ್ನೋ ಥರನ ಏನೋ ಹೋಗಿ ಕೊನೆಗೆ ಅದು ತುಂಬಾ ಚೆನ್ನಾಗಿ ಓಡ್ತು. 410ವರೆಗೂ ಓಡ್ತು. 410ವರೆಗೂ ಓಡಿದ್ಮೇಲೂ ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಅರೌಂಡ್ ನಂದು ಲಾಸ್ಟ್ ಮ್ಯಾಕ್ಸಿಮಮ್ ಪ್ರೈಸ್ ಬಂದು ಅರೌಂಡ್ 404 ಏನೋ ಇತ್ತು ಅಂದ್ಕೊಳ್ತೀನಿ. ಸೊ ಟಿಲ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ವೆಸ್ಟ್ ಮಾಡ್ತಾನೇ ಇದ್ದೆ. ಸ್ಟಾಕ್ ಕೂಡ ಮೇಲೆ ಹೋಗ್ತಾನೆ ಇತ್ತು. ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ಸ್ಟಾಕ್ ಬೀಳೋಕ್ಕೆ ಶುರು ಆಯಿತು. ಸ್ಟಾಕ್ ಹೇಗೆ ಬೀಳ್ತು ಅಂತ ಅಂದರೆ ನಂಗೆ ಮಾರೋಕ್ಕೆ ಆಪ್ಷನ್ನೇ ಸಿಗಲಿಲ್ಲ. ಪ್ರತಿದಿನ 5% ಲೋಯರ್ ಸರ್ಕ್ಯೂಟ್ ಬೀಳೋಕ್ಕೆ ಶುರು ಆಯಿತು. ಹೀಗೆ ಬೀಳ್ತಾ ಒಂದು ಪಾಯಿಂಟ್ ಆಫ್ ಟೈಮ್ 50 ರೀಚ್ ಆಯಿತು. ಮತ್ತು 50 ರೀಚ್ ಆದಮೇಲೆ ಮತ್ತೆ ಸ್ವಲ್ಪ ಏರೋಕ್ಕೆ ಶುರು ಆಯಿತು. ನಾನು ಹೀಗಿದ್ದಾಗಲೂ ನಾನು ಮಾರ್ಕೋಬೇಕಿತ್ತು, ಬಟ್ ಅಲ್ಲೂ ನಾನು ಮಾರ್ಕೊಳ್ಳಿಲ್ಲ. ಎಂತಕ್ಕೆ ಅಂತಂದರೆ ನಂದು ಆ್ಯಾವ್ರೇಜ್ ವ್ಯಾಲ್ಯೂ ವಾಸ್ ಸಮ್ವೇರ್ ಅರೌಂಡ್ 350 ಆಗೋಗಿತ್ತು ಅಷ್ಟೊತ್ತಿಗೆ. ಮತ್ತು ನಾನು ಇದನ್ನ ಮಾರೋಕ್ಕೆ ನನಗೆ ಮತ್ತೆ ಆಪ್ಷನ್ನೇ ಸಿಗಲಿಲ್ಲ. ಕೊನೆಗೆ ಇದು ಸಮ್ವೇರ್ ಅರೌಂಡ್ 2017 ಅಷ್ಟೊತ್ತಿಗೆ ಇದು ಟ್ರೇಡಿಂಗೇ ನಿಂತೋಯ್ತು. ಇನ್ನೊಂದು ಮೂರನೇ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಿದ್ದು ಆಪ್ಷನ್ಸ್ ಮತ್ತು ಫ್ಯೂಚರ್ ಮೇಲೆ. ಆಪ್ಷನ್ಸ್ ಮತ್ತು ಫ್ಯೂಚರ್ ಮೇಲೆ ನಾನು ಯೂಶ್ವಲಿ ಫ್ಯೂಚರ್ಸ್ ಬಗ್ಗೆ ಅಷ್ಟೊಂದು ಮಾಡಿಲ್ಲ, ಬಟ್ ಆಪ್ಷನ್ಸ್ ಟ್ರೈ ಮಾಡ್ತಿದ್ದೆ. ಆಪ್ಷನ್ಸ್ ಏನು ಮಾಡ್ತಿದ್ದೆ ಅಂದರೆ ನನಗೆ ಆ ಟೈಮಲ್ಲಿ ಒಂದು 5,000 10,000ದಲ್ಲಿ ಕ್ವಿಕ್ಕಾಗಿ ಹಣ ಮಾಡಬೇಕು ಅಂತ ಆಪ್ಷನ್ಸಲ್ಲಿ ಆಗ್ತಿದ್ದೆ. ಯೂಶ್ವಲಿ ಬೇರೆಯವ್ರದ್ದು ಸ್ಟೋರೀಸ್ಗಳನ್ನ ಕೇಳ್ತಾ ಇರುವೆ, ಏನು ಎತ್ತ ಹೇಗಾಯಿತು. ಕೆಲವ್ರು ಹೇಳೋರು ಪ್ರತಿದಿನ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ. ಸೊ ಅದೇ ಸ್ಫೂರ್ತಿ ತೊಗೊಂಡು ಆಪ್ಷನ್ಸಲ್ಲಿ ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಏನಾಗ್ತಿತ್ತು ಅಂದರೆ ಒಂದು ವಾರದಲ್ಲಿ ಒಂದು 4 ದಿನ ನಾನು ದುಡ್ಡನ್ನ ಯೂಶ್ವಲಿ ಕಳ್ಕೊಳ್ತಿದ್ದೆ, ಯಾವತ್ತೋ ಒಂದಿನ ಪಡ್ಕೊಳ್ತಿದ್ದೆ. ಆ ಪಡ್ಕೊಳ್ತಿದ್ದಿದ್ದು ವ್ಯಾಲ್ಯೂಗೂ ಕಳ್ಕೊಳ್ತಿದ್ದಿದ್ದು ವ್ಯಾಲ್ಯೂಗೂ ಎರಡಕ್ಕೂ ಲೆಕ್ಕ ಹಾಕಿದ್ರೆ ಕಳ್ಕೊಳ್ಳೋದೇ ಜಾಸ್ತಿ ಆಗಿತ್ತು. ಬಟ್ ಏನು ಅಂದರೆ ಒಂದ್ಸಲ ಇದು ಈ ಆಪ್ಷನ್ಸ್ಗೆ ಬಿದ್ದುಬಿಟ್ರೆ ಇದೊಂಥರ ಚಟ ಆಗಿಬಿಡುತ್ತೆ. ಅದು ಈಸಿಯಾಗಿ ಹೊರಗಡೆ ಬರೋಕ್ಕಾಗಲ್ಲ. ಬಟ್ ಇನ್ ದ ಇಯರ್ ಎಂಡ್ ನೀವು ಓವರಾಲ್ ನೆಟ್ ಪ್ರಾಫಿಟ್ಟು ಮತ್ತು ಲಾಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಲಾಸಲ್ಲೇ ಇರ್ತಿದ್ದೆ. ಸೊ ನಾನು ನಿಮಗೆ ಹೇಳಿದ 3 ಎಕ್ಸಾಂಪಲ್ಸ್ಗಳು ಎಂತಕ್ಕೆ ಅಂತಂದರೆ, ಇದು ಇನಿಷಿಯಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಎಂಟ್ರಿ ಹೊಡಿಬೇಕಾದ್ರೆ ಎಲ್ಲದು ತುಂಬ ಚೆನ್ನಾಗೇ ಕಾಣಿಸುತ್ತೆ. ಅದರಿಂದಾಗಿ ನಾವು ತಗೊಳ್ಳೋ ಡಿಸಿಷನ್ಸು ನಾವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಲಿಲ್ಲ, ಅಥವಾ ಕರೆಕ್ಟಾಗಿ ನಾವು ಆ ಕಂಪನಿಲಿ ನಾವು ಎಂತಕ್ಕೆ ಇನ್ವೆಸ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ TVS ಕಂಪನಿನೇ ತಗೊಳ್ಳಿ. TVS ಕಂಪನಿ ತುಂಬ ಚೆನ್ನಾಗಿರೋ ಕಂಪನಿ ಆದರೂ ಅದು ಕೆಳಗಡೆ ಹೋಗಿ ಮತ್ತೆ ಮೇಲೆ ಬಂದಾಗ ಆ ವೋಲಟೈಲಿಟಿನ ತಡ್ಕೊಳ್ಳೋ ಕೆಪಾಸಿಟಿ ನನಗಿರಲಿಲ್ಲ. ಹಾಗಾಗಿ ಅದು ಮಾರಿದ್ಬಿಟ್ಟೆ. ಈಗ ಅದು ಇಟ್ಕೊಂಡಿದ್ರೆ ಅದು ಒಳ್ಳೆ ವ್ಯಾಲ್ಯೂ ಆಗಿರೋದು. ಸೇಮ್ ಗೋಸ್ ವಿತ್ KS ಆಯಿಲ್ಸು. KS ಆಯಿಲ್ಸಲ್ಲಿ ಏನಾಯಿತು ಅಂದರೆ ಅದು ರಿವರ್ಸ್ ವೇ ಆಯಿತು. ಅದು ಏರೋದು ನೋಡಿ ನನಗೆ ಇನ್ನೂ ಹೋಗುತ್ತೆ ಅಂತ ಇನ್ವೆಸ್ಟ್ ಮಾಡ್ತಾ ಒಂದು ಪಾಯಿಂಟ್ ಆಫ್ ಟೈಮ್ ಅದು ಲೋಯರ್ ಸರ್ಕ್ಯೂಟ್ ಹೊಡೆಯೋಕ್ಕೆ ಶುರುವಾಗಿ ನಾನು ಅದರಿಂದ ಎಕ್ಸಿಟ್ ಆಗೋದೇ ನನ್ನ ಇನ್ವೆಸ್ಟ್ಮೆಂಟೆಲ್ಲ ನಷ್ಟ ಮಾಡಿಕೊಂಡೆ. ಇದು ಪ್ರೈಸ್ ಮ್ಯಾನಿಪುಲೇಷನ್ಸ್ ಮಾಡಿದರು. ಹಾಗಾಗಿ ನಾನು ಅದರಿಂದ ಎಕ್ಸಿಟ್ ಆಗೋಕ್ಕೆ ಆಗಲಿಲ್ಲ. ಅದು ನನ್ನ ಆಸೆ ಅನ್ನೋದನ್ನ ನಾನು ಕಂಟ್ರೋಲಲ್ಲಿ ಇಟ್ಕೊಳ್ಳಲಿಲ್ಲ. ಹಾಗಾಗಿ ನಾನು ಅದರಲ್ಲಿ ನಷ್ಟ ಕಂಡೆ. ಮೂರನೇದು ಬಂದು ಆಪ್ಷನ್ಸಲ್ಲಿ ಏನು ಅಂತಂದರೆ, ನಾನು ಅತಿ ಬೇಗ ದುಡ್ಡು ಮಾಡೋ ಒಂದು ಯೋಚನೆಯಲ್ಲಿ ಆಪ್ಷನ್ಸ್ಗೆ ಎಂಟ್ರಿ ಹೊಡೆದೆ. ಅದ್ರ ಬಗ್ಗೆ ಒಂದು ಚೂರು ಅರ್ಥ ಇಲ್ಲದೇ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಗ್ರಾಹಕ ಕೂಡ ಇಲ್ಲದೇ ನಾನು ಅದರಲ್ಲಿ ಎಂಟ್ರಿ ಆಗಿ ಅದರಲ್ಲೂ ದುಡ್ಡು ಕಳ್ಕೊಂಡೆ. ಇದೆಲ್ಲ ನೋಡಿದ್ರೆ ನಿಮ್ಗೆ ಅನಿಸ್ಬೋದು ಸ್ಟಾಕ್ ಮಾರ್ಕೆಟ್ ಇಸ್ ವೆರಿ ಬ್ಯಾಡ್ ಅಂತ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಸ್ಟಾಕ್ ಮಾರ್ಕೆಟು ಅದು ಹೇಗೆ ಇದೆ ಅಂದರೆ, ಅದು ನಾವು ಹೇಗೆ ನಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಹೇಗೆ ಸ್ಟಡಿ ಮಾಡ್ತೀವಿ, ಹೇಗೆ ಅನಲೈಸ್ ಮಾಡ್ತೀವಿ, ನಾವು ಯಾವ ಟೈಮಲ್ಲಿ ಎಂಟ್ರಿ ಮಾಡಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಮಾಡಬೇಕು, ಅದೆಲ್ಲ ನಾವು ಕರೆಕ್ಟಾಗಿ ಮಾಡಿದರೆ ನಾವು ಒಳ್ಳೆ ಹಣ ಮಾಡ್ಬೋದು. ನಾನೀಗ ಒಂದು ಮಾತು ಹೇಳಿದೆ, ಯಾವ ಟೈಮಲ್ಲಿ ಎಂಟ್ರಿ ಮಾಡ್ಬೋದು, ಯಾವ ಟೈಮಲ್ಲಿ ಎಕ್ಸಿಟ್ ಆಗಬೇಕು ಅಂತ. ಅದು ನನ್ನ ಪ್ರಕಾರ ಹೇಳಿದ್ರೆ ಅದು ಯಾರ ಕೈಲೂ ಚಾನ್ಸ್ ಇಲ್ಲ. ಬಟ್ ನಾವು ಒಂದು ಮಾಡ್ಬೋದು. ಒಳ್ಳೆ ಸ್ಟಾಕಲ್ಲಿ ಎಂಟ್ರಿ ಕೊಟ್ಬಿಟ್ಟು ಸ್ಟಾಕಲ್ಲಿ ಪ್ರತಿದಿನ ನಾವು ಟೈಮ್ ಕೊಟ್ಟರೆ ಸ್ಟಾಕ್ ಒಂದು ಪಾಯಿಂಟ್ ಆಫ್ ಟೈಮ್ ಒಳ್ಳೆ ಪೊಸಿಷನ್ಸ್ ರೀಚ್ ಆಗುತ್ತೆ. ಅದರ ಎಕ್ಸಾಂಪಲ್ಸ್ಗಳು ನನ್ನ ಹತ್ರ ಇದೆ. ಬಟ್ ಇದು ನನ್ನ ವಿಡಿಯೋ ಮೊದಲನೇ ಉದ್ದೇಶ ಇದೇನು ಅಂತಂದರೆ, ಇದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಈ ವಿಡಿಯೋದಿಂದ ಏನು ಹೇಳಬೇಕು ಅಂತಂದರೆ, ನಾನು
ಗೋಯಿಂಗ್ ಫಾರ್ವರ್ಡ್ ನಾನು ಕೆಲವು ಸೀರೀಸ್ಗಳನ್ನ ಶುರು ಮಾಡ್ತೀನಿ. ಡೈಲಿ ನ್ಯೂಸ್ ಏನಾಗ್ತಾಯಿದೆ ಅನ್ನೋದು ಶುರು ಮಾಡ್ತೀನಿ. ಜೊತೆಗೆ ಆ ಸ್ಟಾಕ್ಸಿಂದ ಇಂಪ್ಯಾಕ್ಟ್ ಏನಾಗುತ್ತೆ, ಆ ಸೆಕ್ಟರಲ್ಲಿ ಇಂಪ್ಯಾಕ್ಟ್ ಏನಾಗುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಎಗೈನ್ ಇದು ಲಾಸ್ ಮಾಡ್ಕೋಬೇಕು, ಲಾಭ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ಇದು ಒಂದು ಎಜುಕೇಷನ್ ಪರ್ಪಸ್ಸಾಗಿ ಯೂಸ್ ಮಾಡ್ಕೊಳ್ಳಿ. ಎಗೈನ್ ನಾನು ನಿಮ್ಗೆ ಅಷ್ಟು ಎಕ್ಸಾಂಪಲ್ ಕೊಟ್ಟಿದ್ದು ಅದೆಲ್ಲ ನೆಗೆಟಿವ್ ಆಗಿದ್ದರೂ ನಾನು ನೆಗೆಟಿವಲ್ಲಿಲ್ಲ. ಅದರಿಂದ ನಾನು ಕಲ್ತ್ಕೊಂಡು ಹೇಗೆ ಮುಂದೆ ಬಂದೆ, ಏನೇನು ಸ್ಟ್ರಾಟಜೀಸ್ಗಳನ್ನ ಈಗ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ ಅನ್ನೋದು ಮುಂದಿನ ವೀಡಿಯೋಗಳಲ್ಲಿ ಹೇಳಬೇಕು ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ.